Okay, question number 3. The balance sheet which is given. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ 24,000 ಶೇರ್ ಪರ್ಚೇಸ್ ಮಾಡಿದ್ದು ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಬಿಗಿನಿಂಗ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕೊಡಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇರಲಿ ಬಿಡಿ. Prepare the consolidated balance sheet. H Limited acquired shares on 1st October 2015. Okay. ಇದು 31st ಮಾರ್ಚ್ ಗಾದ್ದು ಬ್ಯಾಲೆನ್ಸ್ ಶೀಟ್ ಡೇಟ್ ಯಾವ ಡೇಟು 31st ಮಾರ್ಚ್ 2016 ಅಂತ ನೋಡ್ಕೊಳ್ಳಿ. ಬಟ್ ಪರ್ಚೇಸ್ ಆದ ಡೇಟ್ ಯಾವಾಗ, ಫಸ್ಟ್ 1/10/2016. ಬಿಗಿನಿಂಗ್ ಡೇಟ್ ಯಾವಾಗ ಇರ್ತದೆ, 1/4/2015. ಇದು 1/10/2015 ಇರೋದು. ಆವಾಗ ಇಲ್ಲಿಂದ ಇಲ್ಲಿಗೆ ಪ್ರೀ, ಇಲ್ಲಿಂದ ಇಲ್ಲಿಗೆ ಪೋಸ್ಟ್. ಇಲ್ಲಿ ಡೈರೆಕ್ಟ್ ಆಗಿ ನಾನು ಮಾಡಿದ್ದೆ, ಯಾಕೆಂದ್ರೆ ಮಿಡಲ್ ಆಫ್ ದಿ ಇಯರ್ ಪರ್ಚೇಸ್ ಇದಾದಲ್ಲ, ಇಲ್ಲಿ ಮಿಡಲ್ ಆಫ್ ದಿ ಇಯರ್ ಪರ್ಚೇಸ್ ಆದ್ದು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು, 4, 5, 6, 7, 8, 9, 10 ಬಿಗಿನಿಂಗ್. ಆವಾಗ ಎಷ್ಟು 6 ಮಂತ್ ಪ್ರೀ. ಈ ಪ್ರೀ ಪೋಸ್ಟ್ ಮಾಡುವಾಗ ಡಿಫರೆನ್ಸ್ ಅಲ್ಲಿ 6 ಮಂತ್ ಪ್ರೀ 6 ಮಂತ್ ಪೋಸ್ಟ್. ಓಕೆ ಬಿಡಿ. thereafter profit and loss 1st October 2015. The profit and loss account showed a debit balance. Underline ಮಾಡ್ಕೊಳ್ಳಿ, debit balance. ಡೆಬಿಟ್ ಬ್ಯಾಲೆನ್ಸ್ 50,000. ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಲಾಸ್. ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಏನು, ಲಾಸ್. ಬಿಗಿನಿಂಗ್ ಅಲ್ಲಿ ಲಾಸ್ ಇತ್ತು, ಬಟ್ ಬ್ಯಾಲೆನ್ಸ್ ಶೀಟ್ ಎಂಡಿಗೆ ಆಗುವ, ಬ್ಯಾಲೆನ್ಸ್ ಶೀಟ್ ಕೊಡೋದು ಎಂಡಿಗೆ ಆಗುವ ಏನಾಗಿದೆ, 60,000 ಪ್ರಾಫಿಟ್ ಆಗಿದೆ. 60,000 ಪ್ರಾಫಿಟ್. ಬಿಸ್ನೆಸ್ ಅನ್ನ ಎಕ್ವೈರ್ ಮಾಡುವಾಗ ಬಿಗಿನಿಂಗ್ ಅಲ್ಲಿ ಲಾಸ್ ಇತ್ತು, ಬಿಗಿನಿಂಗ್ ಅಲ್ಲಿ ಲಾಸ್ ಇತ್ತು, ಮತ್ತೆ ಏನಾಯ್ತು, ಪ್ರಾಫಿಟ್ ಆಯ್ತು ಬ್ಯಾಲೆನ್ಸ್ ಶೀಟ್ಗೆ ಆಗುವಾಗ. ಅಟ್ ಎಂಡ್ ಬಿಗಿನಿಂಗ್ ಅಲ್ಲಿ ಲಾಸ್ ಇತ್ತು, ಬಿಗಿನಿಂಗ್ ಅಲ್ಲಿ ಎಷ್ಟು 50,000 ಲಾಸ್, ಎಂಡಿಗೆ ಆಗುವಾಗ 60,000 ಪ್ರಾಫಿಟ್. ದಟ್ ಇಸ್ ದ ಕಾನ್ಸೆಪ್ಟ್ ಯು ಆರ್ ಸಪೋಸ್ ಟು ಕೀಪ್ ಇನ್ ಯುವರ್ ಮೈಂಡ್. ದೆನ್ ಆಫ್ಟರ್ bills payable represented bills in favor of S Limited, on which bill got 5,000 discount. Bill got 5,000 discount. So 5,000 ಅನ್ನ bills payable ಎಷ್ಟಿದೆ, 20,000. 20,000 ಫುಲ್ಲು ಮ್ಯೂಚುವಲ್ ಹೋಯಿಂಗ್ಸೇ, ಬಟ್ ಅವನೇ ಹೇಳ್ತಾನೆ 5,000 ಡಿಸ್ಕೌಂಟ್ ಆಗಿದೆ. 5,000 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 15,000. ಸೊ ಮ್ಯೂಚುವಲ್ ಹೋಯಿಂಗ್ ಎರಡೂ ಸೈಡಲ್ಲಿ ಮೈನಸ್ ಮಾಡಬೇಕಾದ್ರೆ ಎಷ್ಟಲ್ಲ, 15. 20 ಇಂದ 15 ಮೈನಸ್ ಆದರೆ ಔಟ್ ಆಫ್ ಕಾಲಮ್ ಎಷ್ಟು 5. ಈ ಸೈಡ್ 15 ಇಂದ 15 ಮೈನಸ್ ಮಾಡಿದ್ರೆ 0. ದಟ್ಸ್ ಅ ಕಾನ್ಸೆಪ್ಟ್. Including the stock of S Limited, goods value of 20,000 which was supplied at cost plus 25%. Cost plus 25%. 25 by 125. Unrealized profit on stock. 30,000 creditor of S Limited. Now, calculation of minority and majority ratio. First, majority ratio. ಎಷ್ಟು ಶೇರ್ ಅನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಶೇರ್ ಅನ್ನು ಪರ್ಚೇಸ್ ಮಾಡಿದ್ದಾರೆ, 24,000 ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಶೇರ್ ಔಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೌ ಮೆನಿ ನಂಬರ್ ಆಫ್ ಶೇರ್, 40,000 ಅಂದ್ರೆ ಎಷ್ಟಾಗುತ್ತೆ, 40,000. ಹೌ ಮಚ್ ಯು ಗೆಟ್, 24/40. ಮೈನಾರಿಟಿ ರೇಷಿಯೋ ಎಷ್ಟು ಬಾಕಿ, 16,000, 40,000, 40 ಆಯ್ತಾ, 16/40. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್. ಫಸ್ಟ್ ಮೈನಾರಿಟಿ ಇಂಟ್ರೆಸ್ಟ್ ಆನ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಷ್ಟಿದೆ, 2 lakh. 2 lakh ಅಲ್ಲ, 4 lakh. 4 lakh into 16/40. How much you get? 16/40. How much you get? 1,60,000. 1,60,000. Next, minority interest on reserve. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದೆ ನೋಡಿ, ಟೋಟಲ್ ರಿಸರ್ವ್ ತಗೋಬೇಕಾದ್ರೆ ಎಷ್ಟು ಟೋಟಲ್ ರಿಸರ್ವ್, ಇಲ್ಲಿ ರಿಸರ್ವೇ ಇಲ್ಲ, ನಿಲ್. ಮೈನಾರಿಟಿ ಇಂಟ್ರೆಸ್ಟ್ ಆನ್ ಟೋಟಲ್ ಪ್ರಾಫಿಟ್ ಅಂಡ್ ಲಾಸ್. ಪ್ರಾಫಿಟ್ ಅಂಡ್ ಲಾಸ್ ಎಷ್ಟಿದೆ, 60,000 into minority.
16 by 40 ಎಷ್ಟು ಬಂತು 24,000 ಟೋಟಲ್ ಎಷ್ಟು 1,84,000. Next, statement showing calculation of pre and post profit and reserve. Pre, post, total. Statement showing pre and post acquisition profit and loss. First, ಇಲ್ಲಿ reserve ಇಲ್ಲ, reserve is nil. Profit and loss. ಇನ್ನೊಂದು column ಮಾಡ್ಕೊಳ್ಳಿ, ಎಷ್ಟಿದೆ profit and loss? 60,000. Profit and loss 60,000. But out of the at beginning ಹೇಳ್ತಾನೆ, at beginning there is a debit balance of rupees ಎಷ್ಟು 50,000 is a debit balance. ಅರ್ಥ ಮಾಡ್ಕೊಳ್ಳಿ, 50,000 is a debit balance ಅಂದ್ರೆ minus 50,000 minus 50,000. Beginning minus 50 ಇದೆ, ಬಟ್ ಎಂಡಿಗೆ ಆಗೋ 60,000 ಪ್ರಾಫಿಟ್ ಇದೆ. ಆವಾಗ ಕಂಪ್ಲೀಟ್ಲಿ ಪ್ರೀ ಎಷ್ಟು minus 50,000. Pre completely minus 50 ಇದೆ, but difference is post. Difference is post. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಬಿಗಿನಿಂಗ್ ಅಲ್ಲಿ 50,000 ಲಾಸ್ ಇದೆ, ಎಂಡಿಗೆ ಆಗೋ 60,000 ಪ್ರಾಫಿಟ್ ಆಗಿದೆ. ಅದರ ಅರ್ಥ ಏನು? ಮತ್ತೆ ಪ್ರಾಫಿಟ್ ಅದು. ಅದರ ಅರ್ಥ ಇನ್ ಬಿಟ್ವೀನ್ ದಟ್ ಹೌ ಮಚ್ ಪ್ರಾಫಿಟ್ ದೇ ಮೇಡ್ 10 ಅಲ್ಲ, ಇವುಗಳಿಗೆ 60,000 ಪ್ರಾಫಿಟ್ ಆಗಿದೆ ಇಲ್ಲಿ, ಸರಿಯಾ? ಬಿಗಿನಿಂಗ್ ಅಲ್ಲಿ ಲಾಸ್ ಇದೆ, ಲಾಸ್ ಅನ್ನ ಓವರ್ಕಮ್ ಮಾಡ್ಬೇಕು ಅವನು. ಲಾಸ್ ಅನ್ನ ಓವರ್ಕಮ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಮಾಡ್ಬೇಕು ಅವನು? ಈ 50ಅನ್ನ ಓವರ್ಕಮ್ ಮಾಡ್ಬೇಕಿದ್ರೆ ಎಷ್ಟು ಪ್ರಾಫಿಟ್ ಮಾಡ್ಬೇಕು ಅವನು? 50 ಮಾಡಲೇ ಬೇಕು. ಆವಾಗ ದಿ ಪ್ರಾಫಿಟ್ ಮೇಡ್ ಬಿಟ್ವೀನ್ ದೀಸ್ ಟು ವಿಲ್ ಬಿ 50,000. ಫಸ್ಟ್ ಏನಾಗಬೇಕು? ಓವರ್ಕಮ್ ಆಗಲೇಬೇಕು. ಆವಾಗ 50,000 ಪ್ರಾಫಿಟ್ ಆಗಲೇ ಬೇಕು. ಪಾಸ್ ಮಾಡೋದು ಅದೇ ನಾನು ತಪ್ಪಾಯ್ತು ಅಂತ ಹೇಳ್ಕೊಂಡು. ಸೊ ಇಲ್ಲಿ 50,000 ಅಲ್ಲ, ಇದು ಪ್ರಾಬ್ಲಮ್ ಇರುವಂಥದ್ದು 20,000 ಡೆಬಿಟ್ ಬ್ಯಾಲೆನ್ಸ್ ಆಫ್ 20,000. ಆವಾಗ ಮೈನಸ್ 20, ಇದು ಮೈನಸ್ 20,000. ಆವಾಗ we are supposed to keep it in your mind. You are supposed to keep it in your mind. 20,000 ಲಾಸ್ ಆಗಿದೆ ಅಂತಂದ್ರೆ 20,000 ಓವರ್ಕಮ್ ಮಾಡ್ಲಿಕ್ಕೆ ಎಷ್ಟು ಪ್ರಾಫಿಟ್ ಮಾಡಿರ್ಬೇಕು ಅವನು? 20,000 ಮಾಡಿರಲೇ ಬೇಕು. ಮತ್ತೆ ಅದರ ಮೇಲೆ ಎಷ್ಟು ಮಾಡಿದಾನೆ? 60,000. ಟೋಟಲ್ ಪ್ರಾಫಿಟ್ ಮೇಡ್ ಎಷ್ಟಾಯ್ತು ಆವಾಗ? 80,000 is the profit made. Total profit made is 80,000. That 80,000 belongs to 6 months, 6 month. 6 date ಇದೆ, 6 month pre, 6 month post. ಆವಾಗ add profit from current year. 80,000 ಎಷ್ಟು pre? 6 month. ಹೌದಾ ಅಲ್ವಾ? 6 by 12. 80,000 into 6 by 12 is post. So this is 40,000. This is 40,000. 40,000, 40,000. Now ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಆವಾಗ ಇದು ಎಷ್ಟಾಯಿತು? 20 ಪ್ರೀ ಪ್ರಾಫಿಟ್, 40,000 ಪೋಸ್ಟ್ ಪ್ರಾಫಿಟ್. ಟೋಟಲ್ ಎಷ್ಟಾಯಿತು? 60,000. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಟ್ ಬಿಗಿನಿಂಗ್ ದರ್ ಇಸ್ ಎ ಲಾಸ್. ಅಟ್ ಬಿಗಿನಿಂಗ್ ದರ್ ಇಸ್ ಎ ಲಾಸ್. ಎಷ್ಟಿದೆ? 20. ಎಂಡಿಗೆ ಪ್ರಾಫಿಟ್ ಇದೆ. ಆವಾಗ ಎಂಡಿಗೆ ಪ್ರಾಫಿಟ್ 60 ಆಗಿದೆ ಅಂತ ಅಂದ್ರೆ ಅರ್ಥ ಏನು? ದಟ್ ಶುಡ್ ಬಿ ಮೇಡ್ ಬಿಟ್ವೀನ್ 12 ಮಂತ್ 60,000. ಬಟ್ ಬಿಗಿನಿಂಗ್ 20,000 ಲಾಸ್ ಇತ್ತು. ಈ ಲಾಸ್ ಅನ್ನ ಓವರ್ಕಮ್ ಮಾಡ್ಬೇಕಿದ್ರೆ ಎಷ್ಟು ಪ್ರಾಫಿಟ್ ಮಾಡ್ಬೇಕು ಅವನು? 20 ಪ್ರಾಫಿಟ್ ಮಾಡಿರ್ಲೇ ಬೇಕು. ಆವಾಗ ಆ 20 ಪ್ರಾಫಿಟ್ ಇದಕ್ಕೆ ಆಡ್ ಆಗುತ್ತೆ. ಟೋಟಲ್ ಪ್ರಾಫಿಟ್ ಮೇಡ್ ಎಷ್ಟು? 80,000. ನೆಕ್ಸ್ಟ್, ಆ ಕಾರಣದಿಂದ ನಾನು ಇಲ್ಲಿ 80 ತಗೊಂಡದ್ದು. ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ನಮಗೆ ನೆಟ್ ಪ್ರಾಫಿಟ್ ತಗೊಳ್ಳೋದು ನಾವು. ನೆಟ್ ಪ್ರಾಫಿಟ್ ಅಂದ್ರೆ ಏನು? 20ಅನ್ನ 20 ಓವರ್ಕಮ್ ಮಾಡಲಿಕ್ಕೆ 20, ಅದರ ಎಕ್ಸೆಸ್ ಇದ್ದದನ್ನು ನಾವು ಬರೆಯೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ನಾವು ಸ್ಟೇಟ್ಮೆಂಟ್ ಶೋಯಿಂಗ್ ಕಾಸ್ಟ್ ಆಫ್ ಕಂಟ್ರೋಲ್. ಕಾಸ್ಟ್ ಆಫ್ ಕಂಟ್ರೋಲ್. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ? 1,92,000. ಆಡ್ ಗುಡ್ ವಿಲ್
ಗುಡ್ ವಿಲ್ ಇಲ್ಲ ಅನ್ಕೋತೀರಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಉಂಟಾ? ಇಲ್ಲ. ಉಂಟು. ಹಾಂ 60 ಪ್ಲಸ್ 20 ಎಷ್ಟು? 80,000. 80,000. ಟೋಟಲ್ ಎಷ್ಟಾಯ್ತು? 2,72,000 ಹಾಂ ಲೆಸ್ ಮೆಜಾರಿಟಿ ಇಂಟ್ರೆಸ್ಟ್ ಆನ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಷ್ಟಿದೆ? 4 lakh. 4 lakh. 4 lakh into ಮೆಜಾರಿಟಿ ಎಷ್ಟು ಮಾಡಿದ್ವಿ ನಾವು? 24 by 40 ಎಷ್ಟು? 2,40,000. 2,40,000. Majority interest on pre-reserve. Pre-reserve is nil. Majority interest on pre-profit and loss. Pre-profit and loss ಎಷ್ಟಿದೆ? Pre-profit and loss ಎಷ್ಟಿದೆ? 20,000 into ಎಷ್ಟು? 24 by 40 ಎಷ್ಟಾಗುತ್ತೆ? 12,000. 12,000. ಟೋಟಲ್ ಎಷ್ಟಾಯ್ತು? 2,40,000 plus 12 ಎಷ್ಟಾಯ್ತು? 52,000. 52,000 minus ಮಾಡಿ. You will get a goodwill again here. You will get a goodwill. ಎಷ್ಟು goodwill? 20,000. 20,000 as goodwill. ಅರ್ಥ ಆಯ್ತಾ ನಿಮಗೆ? Is there any doubt till here? Next, one more step is unrealized profit on stock. Calculation of unrealized profit on stock. Unrealized profit on stock. What he says? It includes goods worth rupees 20,000. Goods supplied by H Limited, cost plus 25%. ಆವಾಗ 20,000 into 25 by 125 ಎಷ್ಟು ಬಂತು? Unrealized profit. 25 by 4,000. ನೋಡಿ. Next you are supposed to prepare a balance sheet. You are supposed to prepare a balance sheet. Balance sheet ಅಲ್ಲಿ ಬರುವಾಗ ಈ ಲಾಸ್ ಕ್ಯಾಲ್ಕುಲೇಷನ್ ಎಲ್ಲ ಬರೋದೇ ಇಲ್ಲ, ಡೈರೆಕ್ಟ್ ಎಲ್ಲಾನು ಸಹ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಫಸ್ಟ್ ಕ್ಯಾಪಿಟಲ್ ಬರುತ್ತೆ, ಮತ್ತೆ ರಿಸರ್ವ್ಸ್ ಸ್ವಲ್ಪ ಅದರಲ್ಲಿ ಜನರಲ್ ರಿಸರ್ವ್ ಡೈರೆಕ್ಟ್ ಆಗಿ 1,50,000 ಬರಲಿಕ್ಕೆ, ಪ್ರಾಫಿಟ್ ಅಂಡ್ ಲಾಸ್ ಇನ್ನರ್ ಕಾಲಮ್ 1,42,000. ಅದರಿಂದ ಅದಕ್ಕೆ ಆ್ಯಡ್ ಮೆಜಾರಿಟಿ ಪೋಸ್ಟ್ 40,000 ಮೇಲೆ ಮೆಜಾರಿಟಿ ತಗೋಬೇಕು, ಮತ್ತೆ ಲೆಸ್ ಅನ್ರಿಯಲೈಸ್ ಪ್ರಾಫಿಟ್ ಆನ್ ಸ್ಟಾಕ್. ಮತ್ತೆ ಕ್ರೆಡಿಟ್ ಆಲ್ಸೋ ಮ್ಯೂಚುವಲ್ ಓಯಿಂಗ್ಸ್ ಇದೆ, ಮೈನಸ್ ಮಾಡಬೇಕು. ಬಿಲ್ಸ್ ಪೇಬಲ್ ಮ್ಯೂಚುವಲ್ ಓಯಿಂಗ್ಸ್ ನಾನು ಹೇಳಿದೆ 15,000. 20,000 5,000 ಡಿಸ್ಕೌಂಟ್ ಆದರೆ ಮ್ಯೂಚುವಲ್ ಓಯಿಂಗ್ 15,000. ದಟ್ ಶುಡ್ ಬಿ ಗೆಟ್ ಡಿಡಕ್ಟೆಡ್. ಎರಡು ಸೈಡ್. ಈ ಸೈಡ್ ಸ್ಟಾಕ್ ಇಂದ ಅನ್ರಿಯಲೈಸ್ ಪ್ರಾಫಿಟ್ ಮೈನಸ್ ಮಾಡಲಿಕ್ಕೆ. ದಟ್ಸ್ ಆಲ್. ಯು ಕ್ಯಾನ್ ಪಾಸಿಬಲ್ ಟು ಡೂ ದಿಸ್ ಬ್ಯಾಲೆನ್ಸ್ ಶೀಟ್. ಥ್ಯಾಂಕ್ ಯು.